ಮುಸ್ಲಿಮರ ಅಕ್ರಮ ಮನೆ ತೆರವು ಮಾಡಿದ್ರೂ ಕೂಡ ಕಾಂಗ್ರೆಸ್ಗೆ ಕಳವಳ ಹೆಚ್ಚಾಗಿದೆ. ಪುನರ್ವಸತಿ ಕಲ್ಪಿಸುವಂತೆ ಹೈಕಮಾಂಡ್ ಕೂಡ ಈಗ ಸೂಚನೆಯನ್ನ ನೀಡಿದೆ. ಮುಸ್ಲಿಮರ ಅಕ್ರಮ ಮನೆ ತೆರವು ಮಾಡಿದ್ರೂ ಕೈ ಕಳವಳ, ಪುನರ್ವಸತಿ ಕಲ್ಪಿಸುವಂತೆ ಹೈ ನಾಯಕರು ಸೂಚನೆಯನ್ನ ನೀಡಿದ್ದಾರೆ. ಸಿಎಂ ಮತ್ತು ಡಿಸಿಎಂಗೆ ಖುದ್ದು ಕರೆ ಮಾಡಿ ಮಾತುಕತೆಯನ್ನ ನಡೆಸಿದೆ. ಸಿದ್ದರಾಮಯ್ಯ ಜೊತೆ ಕೆಸಿ ವೇಣುಗೋಪಾಲ್ ಚರ್ಚೆಯನ್ನ ಮಾಡಿದ್ರು. ಮುಸ್ಲಿಮರು ಹೆಚ್ಚಾಗಿದ್ದ ಕಡೆ ಡೆಮಾಲಿಷ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಫಕೀರ್ ಕಾಲೋನಿ ವಸೀಂ ಲೇಔಟ್ನಲ್ಲಿ ಒತ್ತುವರಿ ತೆರವು ನಡೀತಾ ಇದೆ. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ 200 ಮನೆ ತೆರವು ಆಗಿದೆ. ಬುಲ್ಡೋಜರ್ ನ್ಯಾಯ ಎಂದು ಟೀಕಿಸಿದ ಕೇರಳ ಸಿಎಂ. ವಿವಾದ ಜೋರಾಗ್ತಿದ್ದಂತೆ ಹೈಕಮಾಂಡ್ ಎಂಟ್ರಿಯನ್ನ ಕೊಟ್ಟಿದೆ. ಸಹಾನುಭೂತಿಯಿಂದ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಮನೆ ಕಳೆದುಕೊಂಡವರಿಗೆ ಪರಿಹಾರ ನೀಡಲು ಸೂಚನೆಯನ್ನ ನೀಡಲಾಗಿದೆ. ಪುನರ್ವಸತಿ ಭರವಸೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ. ಈಗಾಗಲೇ ಬೆಂಗಳೂರಿನ ಹಲವು ಕಡೆ ಕೋಗಿಲೆ ಕ್ರಾಸ್ ಆಗಿರ್ಬೋದು, ಇಲ್ಲಿ ಹಲವು ಕಡೆಯಲ್ಲಿ ಏನು ಮನೆ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇದರ ಕುರಿತಾಗಿ ಕೇರಳ ಸಿಎಂ ಕೂಡ ಟ್ವೀಟ್ ಅನ್ನ ಮಾಡಿದ್ರು. ಅಂದ್ರೆ ಬೆಂಗಳೂರಿನಲ್ಲಿ ಏನು ಮನೆ ತೆರವು ಮಾಡಲಾಗ್ತಾ ಇದೆ, ಅಲ್ಲಿ ಮುಸ್ಲಿಮರ ಮನೆಗಳೇ ಹೆಚ್ಚಾಗಿದ್ದಾವೆ, ಒಂದು ರೀತಿಯಾಗಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಲಾಗಿದೆ ಅನ್ನುವಂಥ ಪೋಸ್ಟ್ ಅನ್ನ ಹರಿಬಿಟ್ಟ ನಂತರ ಇದೀಗ ಕಾಂಗ್ರೆಸ್ಗೆ ಇದೊಂದು ರೀತಿಯಾಗಿ ಕಳವಳ ಹೆಚ್ಚಾಗಿದೆ. ಯಾಕಂದ್ರೆ ಕೇರಳದಲ್ಲಿ ಒಂದು ರೀತಿಯ ಮುಂದಿನ ಎಲೆಕ್ಷನ್ಗಳಲ್ಲಿ ಇದು ಹೊಡೆತ ಬೀಳ್ಬೋದು ಅನ್ನುವಂಥ ಒಂದು ರೀತಿಯಾದಂಥ ಭಯದಿಂದ ಕಾಂಗ್ರೆಸ್ ಕೂಡ ಇಲ್ಲಿ ಒಂದು ಎಚ್ಚರಿಕೆ ಹೆಜ್ಜೆಯನ್ನ ಇಡೋಕೆ ಮುಂದಾಗಿದೆ. ಈ ಕುರಿತಾಗಿ ಈಗ ಹೈಕಮಾಂಡ್ ಕೂಡ ಎಂಟ್ರಿ ಕೊಟ್ಟು ಸಿದ್ದರಾಮಯ್ಯ ಅವರಿಗೆ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಒಂದು ಸೂಚನೆಯನ್ನ ನೀಡಿದ್ದಾರೆ. ಅಂದ್ರೆ ಮಾತುಕತೆಯನ್ನ ನಡೆಸಿದ್ದಾರೆ. ಅಲ್ಲಿ ಏನೇನು ಮನೆ ತೆರವು ಆಗ್ತಾ ಇದೆ ಅವುಗಳಿಗೆ ಪರಿಹಾರವನ್ನ ಘೋಷಿಸಿ ಅಂತ. ಇದರ ಕುರಿತಾಗಿ ಸಿಎಂ ಕೂಡ ಮಾತನಾಡಿದ್ರು. ಅಲ್ಲಿ ಏನು ಮನೆ ತೆರವು ನಡೀತಾ ಇದೆ ಅದು ಸರ್ಕಾರದ ಜಾಗ, ಅಕ್ರಮವಾಗಿ ಅಲ್ಲಿ ಮನೆಗಳ ನಿರ್ಮಾಣ ಆಗಿತ್ತು, ಹಾಗಾಗಿ ಅದನ್ನ ತೆರವುಗೊಳಿಸಲಾಗ್ತಾ ಇದೆ. ಹೀಗಾಗಿ ಅದಕ್ಕೆ ಅವರಿಗೆ ಏನು ಪರಿಹಾರವನ್ನ ಒದಗಿಸಿಕೊಡ್ಬೇಕೋ ಅದನ್ನ ನಾವು ಒದಗಿಸಿಕೊಡ್ತೀವಿ ಅನ್ನುವಂತಹ ಮಾತುಗಳನ್ನ ಕೂಡ ಸಿಎಂ ಆಡಿದ್ದಾರೆ.